ಹಾಯ್, ಇವತ್ತಿನ ವೀಡಿಯೋನಲ್ಲಿ ನಾನು ಕೊಕೊನಟ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನ್ ಕಡಲೆಬೇಳೆ, ಕರಿಬೇವು ಒಂದು ಕಡ್ಡಿ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಈಗ ಇದಕ್ಕೆ ಒಂದು 10 ರಿಂದ 12 ಗೋಡಂಬಿ, ಅರ್ಧ ಸ್ಪೂನ್ ಮೆಣಸು, 2 ಹಸಿಮೆಣಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿ. ಈಗ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಕೊಕೊನಟ್ ರೈಸ್ಗೆ ನಾವು ಈರುಳ್ಳಿ, ಟೊಮೆಟೊ ಯಾವುದೇ ರೀತಿಯಾದ ವೆಜಿಟೇಬಲ್ಸ್ ನಾವು ಆ್ಯಡ್ ಮಾಡಲ್ಲ. ಇದಕ್ಕೆ 1/4 ಸ್ಪೂನಷ್ಟು ಇಂಗು, ಚೆನ್ನಾಗಿ ಫ್ರೈ ಆಗಬೇಕು. ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ 1 ಕಪ್ ತೆಂಗಿನಕಾಯಿ ತುರಿದಿರೋದನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಮೇಲೆ ಲೇಯರ್ ಇದೆಯಲ್ಲ, ತೆಂಗಿನಕಾಯಿಗೆ ಮೇಲೆ ಲೇಯರು ಬ್ರೌನ್ ಕಲರು, ಸೊ ಅದನ್ನ ರಿಮೂವ್ ಮಾಡಿ ಸಣ್ಣದಾಗಿ ಹೆಚ್ಚಿ ಮಿಕ್ಸಿಗೆ ಹಾಕ್ಕೊಂಡಿರೋದು. ಇದು ತರಿಯಾಗೇ ಇರಬೇಕು, ನುಣ್ಣಗಾಗಿರಬಾರ್ದು. ನೋಡಿ, ಈ ಥರ ಇರಬೇಕು. ಸೊ ಇದು 1 ಕಪ್ ಆಗೋಷ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಂದರೆ ಇದಕ್ಕೆ ಕಡಲೆ ಬೀಜ ಕೂಡ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ತುಂಬ ಫ್ರೈ ಆಗಬಾರ್ದು. ಇದಕ್ಕೆ ಈಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಂದರೆ ಲಾಸ್ಟಲ್ಲಿ ಕೂಡ ಹಾಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ಇದಕ್ಕೆ 1 ಬೌಲ್ ಆಗೋಷ್ಟು ರೈಸ್ ತೆಗೆದಿಟ್ಕೊಂಡಿದ್ದೀನಿ. ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹಾಗೆ ರೈಸ್ ಕುಕ್ ಆಗೋದಕ್ಕೆ ಇಡೋಣ. ಆಗ ಚೆನ್ನಾಗಿ ಆ ಸಾಲ್ಟು, ಆ ಫ್ಲೇವರು ಎಲ್ಲ ಚೆನ್ನಾಗಿ ರೈಸ್ಗೆ ಇಟ್ಕೊಳ್ಳುತ್ತೆ. ಈಗ ಇದಾಗಿದೆ. ಸೊ ನೋಡಿ, ಎಷ್ಟು ಕ್ವಿಕ್ಕಾಗಿ ಕೊಕೊನಟ್ ರೈಸ್ ಮಾಡೋದು ಅಂತ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಈಗ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ.